ಬೀದರ್ ಜಿಲ್ಲೆ ಹುಲಸೂರಿನಲ್ಲಿ ಆಲಿಕಲ್ಲು ಮಳೆ ಆರ್ಭಟಿಸ್ತಾ ಇದೆ. ಮನೆ ಮೇಲ್ಛಾವಣಿ ಮೇಲಿನ ಕಲ್ಲು ಬಿದ್ದು ಮಗು ಸಾವನ್ನಪ್ಪಿದೆ. 6 ವರ್ಷದ ಮಗು ಮಾಹೇರ ಸಾವನ್ನಪ್ಪಿದ್ದು 4 ಗಾಯವಾಗಿದೆ. ತಹಶೀಲ್ದಾರ್ ಕಚೇರಿ ಬಳಿಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಗಾಯಾಳುಗಳಿಗೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ತಹಶೀಲ್ದಾರ್ ಶಿವಾನಂದ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಹುಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಮುದ್ದಾದ ಮಗು 6 ವರ್ಷದ ಬಾಲಕಿ ಮನೆಯ ಮೇಲ್ಛಾವಣಿ ಮೇಲಿನ ಕಲ್ಲು ಬಿದ್ದು ಮಗು ಸಾವನ್ನಪ್ಪಿರೋದು. ಈ ರೀತಿಯ ಘಟನೆಗಳು ಹಲವು ಕಡೆಗಳಲ್ಲಿ ನಡೆಯಿತು. ಅಂದರೆ ಶೀಟ್ ಮನೆಗಳಿರುತ್ತೆ, ಶೀಟ್ ಹಾರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಕಲ್ಲನ್ನ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಆ ಕಲ್ಲು ಬಿದ್ದು ಮಗು ಸಾವನ್ನಪ್ಪಿರೋದು. 6 ವರ್ಷದ ಮಗು ಮಾಹೇರ ಸಾವನ್ನಪ್ಪಿದ್ದು 4 ಗಾಯವಾಗಿದೆ. ತಹಶೀಲ್ದಾರ್ ಕಚೇರಿ ಬಳಿಯ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಗಾಯಾಳುಗಳಿಗೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ತಹಶೀಲ್ದಾರ್ ಶಿವಾನಂದ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿಕೊಳ್ತಾ ಇದ್ದಾರೆ. ನೋಡಿ, ಬೀದರ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈ ಕಡೆ ಮಳೆ, ಗಾಳಿ, ಗುಡುಗು, ಸಿಡಿಲು, ಮಳೆಯ ಅಬ್ಬರ ಯಾವ ರೀತಿ ಇದೆ ಅಂತ ಅಂದರೆ ಈ ಶೀಟ್ ಮನೆಗಳಲ್ಲಿ ವಾಸ ಮಾಡುವಂಥವರ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಒಂದು ಕಡೆ ಜೋರಾಗಿ ಗಾಳಿ ಮಳೆ ಬಂತು ಅಂತ ಅಂದರೆ ಶೀಟ್ ಹಾರು ಹೋಗುವಂತಹ ಭೀತಿ. ಆ ಶೀಟ್ ಹಾರು ಹೋಗಬಾರ್ದು ಅಂತ ಹೇಳಿ ಕಲ್ಲಿಟ್ರೆ ಆ ಕಲ್ಲೇ ಮೈ ಮೇಲೆ ಬಿದ್ದು ಪ್ರಾಣ ಹೋಗುತ್ತೆ ಅಂತ ಅಂದರೆ ಏನರ್ಥ? ನೋಡಿ, ಮನೆಯಲ್ಲಿದ್ದಂತಹ ಮಗು ಮಾಹೇರ 6 ವರ್ಷದ ಬಾಲಕಿ, ಆಕೆಯ ಮೇಲೆ ಕಲ್ಲಿಟ್ಟು ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ನೋಡಿ, ಅಲ್ಲಿ ಒಂದು ಕಡೆ ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಏನಾಯಿತು ಏನು ಅನ್ನುವಂಥ ಕುರಿತಂತೆ ವಿಚಾರಿಸ್ಕೊಳ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರೋಶ ಅಲ್ಲಿ ಭುಗಿಲೇಳ್ತಾ ಇದೆ. ಯಾವಾಗಲೂ ಕೂಡ ಅಧಿಕಾರಿಗಳು ಏನು ಮಾಡ್ತಾರೆ, ಇಂತಹ ಪರಿಸ್ಥಿತಿ ಬಂದಾಗ ಬರ್ತಾರೆ, ಏನಾಯಿತು ಏನು ಅಂತ ನೋಡ್ತಾರೆ, ಮತ್ತೆ ತಮ್ಮ ಪಾಡಿಗೆ ತಾವು ಹೋಗ್ತಾರೆ. ಆದರೆ ಜೀವ, ಆ ಕುಟುಂಬಸ್ಥರು ಏನು ಮಾಡಬೇಕು? ಹೀಗಾಗಿ ಒಂದು ಕಡೆ ಪ್ರಾಣವನ್ನು ಕಳೆದುಕೊಂಡಿರುವಂತಹ ಆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡ್ತಾ ಇದ್ದೀರಿ ಅಲ್ಲಿ ಕುಟುಂಬಸ್ಥರ ಆಕ್ರೋಶ ಯಾವ ರೀತಿ ಇದೆ ಅಂತ ಹೇಳಿ. ಯಾವೊಂದು ಕೂಡ ಅಧಿಕಾರಿಗಳು ಬರೋದಿಲ್ಲ, ಏನು ಸಮಸ್ಯೆ ಇದೆ ಏನು ಕೂಡ ಕೇಳೋದಿಲ್ಲ. ಇಲ್ಲಿ ನಮ್ಮ ಪಾಡಿಗೆ ನಾವು ಬದುಕ್ತಾ ಇರ್ತೀವಿ. ಈ ರೀತಿ ಅವಘಡ ಆದಂಥ ಸಂದರ್ಭದಲ್ಲಿ ಈ ರೀತಿ ಅಧಿಕಾರಿಗಳು ಭೇಟಿ ಕೊಡ್ತಾರೆ, ಏನಾಯಿತು ಏನು ಅನ್ನೋದನ್ನು ಕೇಳ್ತಾರೆ, ಮತ್ತೆ ಅದೇ ರೀತಿ ಹೋಗ್ತಾರೆ. ಇವತ್ತು ಈ ಮಗುವಿನ ಕತೆ ಈ ರೀತಿ ಆಗಿದೆ. ಹಾಗೆ ಎಷ್ಟು ಜನ ಪ್ರಾಣ ಬಿಡಬೇಕು ನೋಡಿ. ಶೀಟ್ ಮನೆಯಲ್ಲಿ ವಾಸಿಸ್ತಾ ಇದ್ದಂಥವ್ರು ಅವರು. ನೋಡಿ, ಮನೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ಮನೆ ಜಖಮಾಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಆ ಮೇಲಿಟ್ಟಂತಹ ಕಲ್ಲುಗಳು ಕೆಳಗಡೆ ಬಿದ್ದು ಪುಡಿಯಾಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಶೀಟ್ ಏನು ಹಾಕಿರ್ತಾರೆ ಅದ್ರ ಮೇಲ್ಗಡೆ ಆ ಶೀಟ್ಗಳು ಹಾರಬಾರದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟಿರ್ತಾರೆ. ಆದರೆ ಬಂದಂತಹ ಮಳೆಯ ಫೋರ್ಸ್ ಯಾವ ರೀತಿ ಇತ್ತು ಅಥವಾ ಗಾಳಿ ಮಳೆಗೆ ಯಾವ ರೀತಿ ಮೇಲ್ಛಾವಣಿ
ಆ ಅಲುಗಾಡಿದೆ, ಆ ಕಲ್ಗಳೆಲ್ಲವೂ ಕೂಡ ಮನೆ ಒಳಗಡೆ ಬಿದ್ದಿದೆ. ಮನೆಯಲ್ಲಿದ್ದಂತಹ ಮಗು ಪ್ರಾಣ ಕಳೆದುಕೊಂಡಿದೆ. ಸಾಕಷ್ಟು ಜನರಿಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರ ಪರಿಸ್ಥಿತಿ ಏನು?